Hello friends, welcome to my YouTube channel Debug Coding. ಈ ಚಾನಲ್ನಲ್ಲಿ ವೆಬ್ ಡೆವಲಪ್ಮೆಂಟ್ ಅಂದ್ರೇನು ಅದನ್ನ ಹೇಗೆ ತುಂಬಾ ಈಸಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು ವೆಬ್ ಡೆವಲಪ್ಮೆಂಟ್ ನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ಚಾನಲ್ನಲ್ಲಿ ಬರೋ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡ್ಲೇಬೇಕಾಗತ್ತೆ. ಇವತ್ತಿನ ಕ್ಲಾಸ್ ನಲ್ಲಿ ಅಂದ್ರೆ ಚಾಪ್ಟರ್ 13 ನಲ್ಲಿ ನಾನು ನಿಮಗೆ CSS ಮಾರ್ಜಿನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಮಾರ್ಜಿನ್ಸ್ ಅಂದ್ರೇನು, ಅದನ್ನ ವೆಬ್ ಪೇಜ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಮತ್ತು ಅದರಲ್ಲಿ ಎಷ್ಟರ ವ್ಯಾಲ್ಯೂಸ್ ಬರುತ್ತೆ ಅದನ್ನ ನಾನು ನಿಮಗೆ ಈ ವಿಡಿಯೋಲಿ ಕ್ಲಿಯರ್ ಆಗಿ ಕವರ್ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಅವಾಗ ಮಾತ್ರ ನಿಮಗೆ ಮಾರ್ಜಿನ್ಸ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಏನ್ ಮಾಡೋಣ, ಮಾರ್ಜಿನ್ಸ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಅದಕ್ಕೆ ನಾನೇನ್ ಮಾಡಿದೀನಿ, ಆಲ್ರೆಡಿ ಒಂದು HTML ಪೇಜ್ ತಗೊಂಡಿದ್ದೀನಿ. ಯಾವ್ದಪ್ಪ HTML ಪೇಜ್ ಅಂತ ಅಂದ್ರೆ demo.html. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ನಾನು 2 ಪ್ಯಾರಾಗ್ರಾಫ್ಸ್ ನ ತಗೊಂಡಿದ್ದೀನಿ. ಆ ಪ್ಯಾರಾಗ್ರಾಫ್ಸ್ಗೆ ಬಾರ್ಡರ್ ನ ಅಪ್ಲೈ ಮಾಡಿದ್ದೀನಿ. ಸೊ ಬಾರ್ಡರ್ ನ ಹೇಗೆ ಅಪ್ಲೈ ಮಾಡೋದು ಅಂತ ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಚಾಪ್ಟರ್ 12 ಅಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಬಾರ್ಡರ್ಸ್ ನ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ನೀವು ಇನ್ನೂ ಆ ವಿಡಿಯೋನ ಕಲ್ತಿಲ್ಲ ಅಂದ್ರೆ ಫಸ್ಟ್ ಆ ವಿಡಿಯೋನ ನೋಡಿ ಬಾರ್ಡರ್ಸ್ ನ ಅಪ್ಲೈ ಮಾಡೋದು ಕಲ್ತ್ಕೊಳ್ಳಿ. ಆಮೇಲೆ ಮಾರ್ಜಿನ್ಸ್ ವಿಡಿಯೋನ ವಾಚ್ ಮಾಡಿ. ಇವಾಗ ನಮ್ಮ ಮಾರ್ಜಿನ್ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, 2 ಪ್ಯಾರಾಗ್ರಾಫ್ಸ್ ಇದೆ. ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ. ಇವೆರಡರ ಮಧ್ಯೆ ಸ್ಪೇಸ್ ಕಡಿಮೆ ಇದೆ. ಇವಾಗ ನಾವು ಸ್ಪೇಸ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ರೆ ನಾವು ಕಂಪಲ್ಸರಿ CSS ಮಾರ್ಜಿನ್ಸ್ ಕಾನ್ಸೆಪ್ಟ್ ನ ಕಲಿಬೇಕಾಗತ್ತೆ. ಸೊ ಈ ಎರಡರ ಮಧ್ಯ ಮಾತ್ರ ಸ್ಪೇಸ್ ಇನ್ಕ್ರೀಸ್ ಮಾಡಬಹುದಾ ಸರ್ ಅಂತ ಅಂದ್ರೆ ಇಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನೀವು ಈ ಪ್ಯಾರಾಗ್ರಾಫ್ ಮೇಲೆಗಡೆ ಈ ಸ್ಪೇಸ್ ಇದೆ, ಈ ಸ್ಪೇಸ್ ಕೂಡ ಇನ್ಕ್ರೀಸ್ ಮಾಡಬಹುದು. ಅದೇ ರೀತಿ ರೈಟ್ ಸೈಡ್ ಸ್ವಲ್ಪ ಸ್ಪೇಸ್ ಇದೆ, ಅದೇ ರೀತಿ ಲೆಫ್ಟ್ ಸೈಡ್ ಸ್ವಲ್ಪ ಸ್ಪೇಸ್ ಇದೆ. ಸೊ ಎಲ್ಲಾ ಕಡೆ ನಾವು ಜಾಗನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ, ಸ್ಪೇಸ್ ಮಾಡಬೇಕು ಅಂತಂದ್ರೆ, ಸ್ಪೇಸಿಂಗ್ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ರೆ ನಾವು ಮಾರ್ಜಿನ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು ಅಂತಂದ್ರೆ, ನಾವು ಒಂದು ಎಲಿಮೆಂಟ್ ಗೆ 4 ಸೈಡ್, ಯಾವಪ್ಪ 4 ಸೈಡ್ ಅಂದ್ರೆ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್. ಓಕೆ, ಈ ಎಲ್ಲಾ ಕಡೆಗಳಲ್ಲೂ ನಾವು ಸ್ಪೇಸಿಂಗ್ ನ ಇನ್ಕ್ರೀಸ್ ಮಾಡಬಹುದು. ಸೊ ಆ ಸ್ಪೇಸಿಂಗ್ ನ ಹೇಗೆ ಇನ್ಕ್ರೀಸ್ ಮಾಡೋದು ಅದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಎಲ್ಲೂ ಮಿಸ್ ಮಾಡಬೇಡಿ. ಅವಾಗ ಮಾತ್ರ ನಿಮಗೆ CSS ಮಾರ್ಜಿನ್ ಕಾನ್ಸೆಪ್ಟ್ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಅದರಲ್ಲಿ ನಾನು ಥಿಯರಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆ. CSS ಮಾರ್ಜಿನ್ಸ್ ಇಲ್ಲೇನಿದೆ, ಮಾರ್ಜಿನ್ಸ್ ಆರ್ ಯೂಸ್ ಟು ಕ್ರಿಯೇಟ್ ಸ್ಪೇಸಿಂಗ್ ಅರೌಂಡ್ HTML ಎಲಿಮೆಂಟ್ಸ್. ಆದ್ರೆ ನಿಮ್ಗೆ ಹೇಳಿದ್ದು, 2 HTML ಎಲಿಮೆಂಟ್ ಮಧ್ಯ ನಮಗೆ ಸ್ಪೇಸ್ ಬೇಕು ಅಂತಂದ್ರೆ ನಾವು ಮಾರ್ಜಿನ್ಸ್ ನ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಮಾರ್ಜಿನ್ ಕ್ಯಾನ್ ಬಿ ಅಪ್ಲೈಡ್ ಆಲ್ 4 ಸೈಡ್ಸ್ ಆಫ್ ಎನ್ ಎಲಿಮೆಂಟ್. ಅದೇ ನಿಮಗೆ ಡೆಮೋದಲ್ಲಿ ತೋರಿಸಿದ್ದು 2 ಪ್ಯಾರಾಗ್ರಾಫ್ಸ್ ಇರುತ್ತೆ. ಓಕೆನಾ, ಈಚ್ ಎಲಿಮೆಂಟ್ ಗೆ ನಾವು ಮಾರ್ಜಿನ್ಸ್ ನ ಅಪ್ಲೈ ಮಾಡಬಹುದು. ಹೇಗೆ, ನಾವು ಅದಕ್ಕೆ ಟಾಪ್ ಅಲ್ಲಿ ಅಪ್ಲೈ ಮಾಡಬಹುದು, ರೈಟ್ ಅಲ್ಲಿ ಅಪ್ಲೈ ಮಾಡಬಹುದು, ಬಾಟಮ್ ಅಲ್ಲಿ ಅಪ್ಲೈ ಮಾಡಬಹುದು, ಅದೇ ರೀತಿ ಲೆಫ್ಟ್ ಅಲ್ಲಿ ಅಪ್ಲೈ ಮಾಡಬಹುದು. ಅದೇ ಅಪ್ಲೈ ಮಾಡೋದು ಡೆಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬಟ್ ಇವಾಗ ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್. ಮಾರ್ಜಿನ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಸ್ಪೇಸ್ ಕೊಡೋದಕ್ಕೆ ಅರೌಂಡ್ HTML ಎಲಿಮೆಂಟ್ಸ್, ಮತ್ತು ಮಾರ್ಜಿನ್ ನ 4 ಸೈಡ್ ಅಪ್ಲೈ ಮಾಡಬಹುದು, ಟಾಪ್, ರೈಟ್, ಬಾಟಮ್, ಲೆಫ್ಟ್. Below are the CSS property for adding margin for each side of the element. ನಾವು ಮಾರ್ಜಿನ್ಸ್ ನ ಅಪ್ಲೈ ಮಾಡ್ಬೇಕಂದ್ರೆ ನಮಗೆ CSS ಪ್ರಾಪರ್ಟೀಸ್ ಬೇಕಾಗುತ್ತೆ. ಸೊ ಯಾವಪ್ಪ CSS ಪ್ರಾಪರ್ಟೀಸ್ ಅಂತಂದ್ರೆ ಇಲ್ಲಿದೆ, ತೋರಿಸ್ತೀನಿ ನೋಡಿ. ಮಾರ್ಜಿನ್ ಟಾಪ್, ಮಾರ್ಜಿನ್ ರೈಟ್, ಮಾರ್ಜಿನ್ ಬಾಟಮ್ ಮತ್ತು ಮಾರ್ಜಿನ್ ಲೆಫ್ಟ್. ಸೊ ದೀಸ್ ಆರ್ ದ 4 ಪ್ರಾಪರ್ಟೀಸ್. ಈ 4 ಪ್ರಾಪರ್ಟೀಸ್ ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಮಾರ್ಜಿನ್ಸ್ ನ ಈಸಿಯಾಗಿ ಅಪ್ಲೈ ಮಾಡಬಹುದು. ನೋಡಿ, ಇಲ್ಲಿ ಮಾರ್ಜಿನ್ ಟಾಪ್ ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ ನಾವು ಮೇಲೆಗಡೆ ಸ್ಪೇಸ್ ನ ಆಡ್ ಮಾಡಬೇಕು ಅಂತಂದ್ರೆ ಮಾರ್ಜಿನ್ ಟಾಪ್ ಯೂಸ್ ಮಾಡಬೇಕು. ಅದೇ ರೀತಿ ರೈಟ್ ಸೈಡ್ ಗೆ, ಬಾಟಮ್ ಗೆ ಮತ್ತೆ ಲೆಫ್ಟ್ ಗೆ. ಸೊ ಇವಾಗ ಏನ್ ಮಾಡೋಣ, ಒಂದು ಸಿಂಪಲ್ ಡೆಮೋ ನೋಡೋಣ ಫಸ್ಟ್. ಸೊ ಮಾರ್ಜಿನ್ಸ್ ನ ಹೇಗೆ ಅಪ್ಲೈ ಮಾಡೋದು ಅಂತ. ಆಮೇಲೆ ಸ್ಲೈಡ್ಸ್ ಅಲ್ಲಿ ಇನ್ನೂ ಕೆಲವು ಕಾನ್ಸೆಪ್ಟ್ಸ್ ಇದೆ, ಅದನ್ನ ಕವರ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸಿಂಪಲ್ ಡೆಮೋ ನೋಡೋಣ ಮಾರ್ಜಿನ್ಸ್ ಬಗ್ಗೆ. ಸೊ ನನ್ನ demo.html ಫೈಲ್ ಅಲ್ಲಿ ನಾನೇನ್ ಮಾಡ್ತೀನಿ, 2 ಪ್ಯಾರಾಗ್ರಾಫ್ಸ್ ನ ಕ್ರಿಯೇಟ್ ಮಾಡೋಣ. ಅದಕ್ಕೆ ಡಮ್ಮಿ ಕಂಟೆಂಟ್ ಹಾಕೋದು ಹೇಗೆ ಅಂತ ನಮ್ಗೆ ಗೊತ್ತು. ಲೋರೆಮ್ ಅಂತ ಟೈಪ್ ಮಾಡಿ ಟ್ಯಾಪ್ ಪ್ರೆಸ್ ಮಾಡಿದ್ರೆ ಡಮ್ಮಿ ಕಂಟೆಂಟ್ ಬರುತ್ತೆ. ಟೈಮ್ ಸೇವ್ ಮಾಡೋದಕ್ಕೋಸ್ಕರ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ ಈ ಕೋಡ್ ನ. ಇನ್ನೊಂದು ಪ್ಯಾರಾಗ್ರಾಫ್ ತಗೋಬೇಕಲ್ವಾ, ಅದಕ್ಕೆ ನೋಡಿ 2 ಪ್ಯಾರಾಗ್ರಾಫ್ಸ್ ಬಂತು ನಮಗೆ. ಸೊ ಇವಾಗ ಏನ್ ಮಾಡೋಣ, ನಮ್ಮ demo.css ಫೈಲ್ಗೆ ಹೋಗಿ ಸ್ಟೈಲ್ಸ್ ನ ಅಪ್ಲೈ ಮಾಡೋಣ. ಆಸ್ ಆಫ್ ನಾವು ನಾನು ಮಾರ್ಜಿನ್ಸ್ ನ ಅಪ್ಲೈ ಮಾಡಲ್ಲ, ಯಾಕಂದ್ರೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಬಾರ್ಡರ್ ಕಲ್ತಿದ್ವಿ, ಅದನ್ನು ರೀಕಾಲ್ ಮಾಡ್ದಂಗೆ ಆಗುತ್ತೆ. ಸೊ ಬಾರ್ಡರ್ ಪ್ರಾಪರ್ಟಿನ ಅಪ್ಲೈ ಮಾಡ್ತೀನಿ. ಸೊ ಬಾರ್ಡರ್ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ವೆರಿ ಸಿಂಪಲ್, 1 ಪಿಕ್ಸೆಲ್ ಸಾಲಿಡ್ ರೆಡ್, ಈ ರೀತಿ ಬಾರ್ಡರ್ ನ ಅಪ್ಲೈ ಮಾಡಬಹುದು. ಸೊ ಸ್ವಲ್ಪ ಬಾರ್ಡರ್ ವಿಡ್ತ್ ಇನ್ಕ್ರೀಸ್ ಮಾಡೋಣ, ಅವಾಗ ಸ್ವಲ್ಪ ಇದನ್ನ ಚೆನ್ನಾಗಿ ಕಾಣುತ್ತೆ. ನೋಡಿ, ಇವಾಗ ಪ್ಯಾರಾಗ್ರಾಫ್ಗೆ ಬಾರ್ಡರ್ ಅಪ್ಲೈ ಮಾಡಿದ್ದೀನಿ. ಸೊ ಈ demo.html ಪೇಜ್ ನ ಬ್ರೌಸರ್ ರನ್ ಮಾಡಿ ನೋಡೋಣ ಬಾರ್ಡರ್ಸ್ ಅಪ್ಲೈ ಆಗ್ತಿದ್ಯಾ ಅಂತ. ಸೊ ನನ್ನ CSS ಫೋಲ್ಡರ್ ನಾನು ಎಲ್ಲಿ ಸೇವ್ ಮಾಡಿದ್ದೀನಿ ಅಂದ್ರೆ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿದ್ದೀನಿ. ಸೊ ಅಲ್ಲಿಗೆ ನ್ಯಾವಿಗೇಟ್ ಆಗ್ತೀನಿ. ಇವಾಗ ನೋಡಿ, ಡೆಸ್ಕ್ಟಾಪ್ ಅಲ್ಲಿ CSS ಫೋಲ್ಡರ್ ಇದೆ ಅಲ್ವಾ, ಡಬಲ್ ಕ್ಲಿಕ್ ಮಾಡಿದ್ರೆ ನಮ್ಮ demo.html ಫೈಲ್ ಅದರೊಳಗಡೆ ಇರುತ್ತೆ. ಇದನ್ನ ಡಬಲ್ ಕ್ಲಿಕ್ ಮಾಡೋಣ. ಇವಾಗ ಡಬಲ್ ಕ್ಲಿಕ್ ಮಾಡಿದಾಗ ಬ್ರೌಸರ್ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ನೋಡಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಬಾರ್ಡರ್ಸ್ ಅಪ್ಲೈ ಆಗಿದೆ ಅಲ್ವಾ. ಅದಕ್ಕೂ ಮುಂಚೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಈ ಪ್ಯಾರಾಗ್ರಾಫ್ಗಳ ಮಧ್ಯೆ ಸ್ಪೇಸಿಂಗ್ ಹೇಗಿದೆ ಅಂತ. ನೋಡಿ,
ಈ ಫಸ್ಟ್ ಪ್ಯಾರಾಗ್ರಾಫ್ ತಗೊಂಡ್ರೆ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ ಈ 4 ಕಡೆ ಸ್ಪೇಸಿಂಗ್ ಸ್ವಲ್ಪನೇ ಇದೆ. ಇವಾಗ ನಾವು ಈ ಸ್ಪೇಸಿಂಗ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ರೆ ನಾವು CSS ಮಾರ್ಜಿನ್ ಪ್ರಾಪರ್ಟೀಸ್ ನ ಯೂಸ್ ಮಾಡಬೇಕಾಗುತ್ತೆ. ಸೊ 4 ಪ್ರಾಪರ್ಟಿ ಇದೆ, ಯಾವ್ದಪ್ಪ ಅಂತ ಅಂದ್ರೆ ಮಾರ್ಜಿನ್ ರೈಟ್, ಮಾರ್ಜಿನ್ ಟಾಪ್, ಮಾರ್ಜಿನ್ ಬಾಟಮ್ ಮತ್ತು ಮಾರ್ಜಿನ್ ಲೆಫ್ಟ್. ಸೊ ಈ ಪ್ರಾಪರ್ಟೀಸ್ ನ ಯೂಸ್ ಮಾಡಿಕೊಂಡು ನಾವು ಒಂದು ಎಲಿಮೆಂಟ್ಗೆ ಅಂದ್ರೆ ಇಲ್ಲಿ 2 ಪ್ಯಾರಾಗ್ರಾಫ್ಸ್ ಇದೆಯಲ್ಲ, ಈ ಪ್ಯಾರಾಗ್ರಾಫ್ಸ್ಗೆ ನಾವು ಸ್ಪೇಸ್ ನ ಇನ್ಕ್ರೀಸ್ ಮಾಡಬಹುದು. ಸೊ ಅದ್ ಹೇಗೆ ಇನ್ಕ್ರೀಸ್ ಮಾಡೋದು ಇವಾಗ ನಿಮ್ಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ, ಅದರಲ್ಲಿ ಡೆಮೋ.css ಫೈಲ್ಗೆ ಹೋಗ್ತೀನಿ. ಇಲ್ಲಿ ಮಾರ್ಜಿನ್ಸ್ ನ ಅಪ್ಲೈ ಮಾಡ್ತಾ ಹೋಗೋಣ. ಓಕೆನಾ, ಫಸ್ಟ್ ಮಾರ್ಜಿನ್ ಟಾಪ್ 20 ಪಿಕ್ಸೆಲ್ ಕೊಡ್ತೀನಿ. ಅದಾದ್ಮೇಲೆ ಮಾರ್ಜಿನ್ ರೈಟ್ 30 ಪಿಕ್ಸೆಲ್ ಮತ್ತೆ ಮಾರ್ಜಿನ್ ಬಾಟಮ್ ಇಲ್ಲಿ ನಾನೇನು ಮಾಡ್ತೀನಿ, ಇಲ್ಲೂ 30 ಪಿಕ್ಸೆಲ್ ಕೊಡ್ತೀನಿ ಮತ್ತು ಮಾರ್ಜಿನ್ ಲೆಫ್ಟ್ ಇಲ್ಲಿ ನಾನು 50 ಪಿಕ್ಸೆಲ್ ಕೊಡ್ತೀನಿ. ಸೇವ್ ಮಾಡಿದೆ. ನೋಡಿ ಇಲ್ಲಿ ನಾವು 4 CSS ಪ್ರಾಪರ್ಟೀಸ್ ಯೂಸ್ ಮಾಡಿದೀವಿ. ಮಾರ್ಜಿನ್ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್. ಮಾರ್ಜಿನ್ ಟಾಪ್ಗೆ 20 ಪಿಕ್ಸೆಲ್ ಕೊಡ್ತಾ ಇದೀವಿ ಅಂದ್ರೆ ನಾವು ಏನ್ ಹೇಳ್ತಾ ಇದೀವಿ, ಪ್ಯಾರಾಗ್ರಾಫ್ಗೆ ಮೇಲೆಗಡೆಯಿಂದ ಸ್ಪೇಸಿಂಗ್ 20 ಪಿಕ್ಸೆಲ್ ಇನ್ಕ್ರೀಸ್ ಮಾಡು. ಅದೇ ರೀತಿ ರೈಟ್ ಸೈಡ್ 30 ಪಿಕ್ಸೆಲ್, ಬಾಟಮ್ಗೆ 30 ಪಿಕ್ಸೆಲ್ ಮತ್ತೆ ಲೆಫ್ಟ್ಗೆ 50 ಪಿಕ್ಸೆಲ್. ಸೇವ್ ಮಾಡೋಣ, ವಾಪಸ್ ನಮ್ಮ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ಆಸ್ ಆಫ್ ನಾವು ನೋಡಿ ನಾನು ರಿಫ್ರೆಶ್ ಮಾಡಿಲ್ಲ, ಸ್ಪೇಸಿಂಗ್ ಕಡಿಮೆ ಇದೆ. ರಿಫ್ರೆಶ್ ಮಾಡಿದಾಗ ಸ್ಪೇಸಿಂಗ್ ಇನ್ಕ್ರೀಸ್ ಆಗುತ್ತೆ. ನೋಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ, ನೋಡಿ ಇಲ್ಲಿ ಇನ್ಕ್ರೀಸ್ ಆಗಿದೆ ಸ್ಪೇಸ್ ಅಲ್ವಾ. ನಾವೇನ್ ವ್ಯಾಲ್ಯೂಸ್ ಕೊಟ್ಟಿದ್ವಿ ಇಲ್ಲಿ 20, 30, 30 ಅಂಡ್ 50 ಅಂದ್ರೆ ಟಾಪ್ಗೆ 20 ಪಿಕ್ಸೆಲ್, ರೈಟ್ಗೆ 30 ಪಿಕ್ಸೆಲ್ ಅದು ಅಪ್ಲೈ ಆಗ್ತದೆ. ನೋಡಿ ಇಲ್ಲಿ ಅಪ್ಲೈ ಆಗ್ತದೆ. ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಪ್ಲೈ ಆಗ್ತಿದಿಲ್ಲ ಸರ್ ಅಂತ ಅಂದ್ರೆ ಒಂದು ಕೆಲಸ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಇನ್ಸ್ಪೆಕ್ಟ್ ಮಾಡಿ. ಇನ್ಸ್ಪೆಕ್ಟ್ ಮಾಡಿದಾಗ ನಿಮ್ಗೆ ಈ ವಿಂಡೋ ಓಪನ್ ಆಗುತ್ತೆ. ಇದು ಡೆವಲಪ್ಮೆಂಟ್ ವಿಂಡೋ ಅಂತ ನಾವು ಹೇಳ್ತೀವಿ. ಆಸ್ ಆಫ್ ನಾವು ಇವಾಗ ಏನ್ ಮಾಡಿ, ಈ ಬಾಡಿ ಟ್ಯಾಗ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದು ಆರೋ ತರ ಎಕ್ಸ್ಪ್ಯಾಂಡ್ ಆಗುತ್ತೆ. ನೋಡಿ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು ರೈಟ್ ಸೈಡ್ ನೀವೇನೇನು ಸ್ಟೈಲ್ಸ್ ಬರೆದ್ರಿ ಅದು ಕಾಣ್ತಾ ಇದೆ, ಅದು ಸ್ಟೈಲ್ಸ್ ಟ್ಯಾಬ್ ಅಲ್ಲಿ ಇರುತ್ತೆ. ಓಕೆ, ಕೆಳಗಡೆ ಹಂಗೆ ಸ್ಕ್ರಾಲ್ ಮಾಡ್ತಾ ಹೋಗೋಣ. ಸ್ಕ್ರಾಲ್ ಮಾಡ್ತಾ ಹೋದಾಗ ನೀವು ಅಬ್ಸರ್ವ್ ಮಾಡ್ಬೋದು ಮಾರ್ಜಿನ್ ಅಂತ ಇದೆ. ಮಾರ್ಜಿನ್ ಟಾಪ್ಗೆ ಎಷ್ಟಿದೆ, 20 ಪಿಕ್ಸೆಲ್ ಇದೆ. ರೈಟ್ ಸೈಡ್ಗೆ 30 ಪಿಕ್ಸೆಲ್, ಬಾಟಮ್ಗೆ 30 ಪಿಕ್ಸೆಲ್, ಅದೇ ರೀತಿ ಲೆಫ್ಟ್ ಸೈಡ್ಗೆ 50 ಪಿಕ್ಸೆಲ್ ಇದೆ. ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡ್ಬೋದು ರೈಟ್ ಸೈಡ್ ಸ್ಪೇಸಿಂಗ್ ನಮ್ಗೆ ಕಡಿಮೆ ಇದೆ, ಲೆಫ್ಟ್ ಸೈಡ್ ಸ್ವಲ್ಪ ಜಾಸ್ತಿ ಇದೆ. ಇವಾಗ ಏನ್ ಮಾಡೋಣ, ರೈಟ್ ಸೈಡ್ಗೆ ಸ್ಪೇಸ್ ಜಾಸ್ತಿ ಕೊಡೋಣ, ಜಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮಾರ್ಜಿನ್ಸ್ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಸೊ ವಾಪಸ್ ಇಲ್ಲಿ ಹೋಗ್ತೀನಿ, ರೈಟ್ ಸೈಡ್ಗೆ ನೋಡಿ ಇಲ್ಲಿ ಲೆಫ್ಟ್ ಸೈಡ್ಗೆ 50 ಕೊಟ್ಟಿದ್ದೀನಿ, ರೈಟ್ ಸೈಡ್ಗೆ ಏನ್ ಮಾಡೋಣ, ಇವಾಗ ಒಂದು ಸ್ವಲ್ಪ 80 ಪಿಕ್ಸೆಲ್ ಅಂತ ಕೊಡೋಣ. ಅವಾಗ ರೈಟ್ ಸೈಡ್ಗೆ ಸ್ಪೇಸ್ ಜಾಸ್ತಿ ಆಗುತ್ತೆ. ಸೊ ವಾಪಸ್ ಇಲ್ಲಿ ಹೋಗ್ತೀನಿ, ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ರೈಟ್ ಸೈಡ್ ಸ್ಪೇಸ್ ಜಾಸ್ತಿ ಆಯಿತು. ಸ್ಕ್ರಾಲ್ ಮಾಡಿ ಮತ್ತೆ ನೋಡೋಣ, ನೋಡಿ ಇಲ್ಲಿ ರೈಟ್ ಸೈಡ್ಗೆ 80, ಲೆಫ್ಟ್ ಸೈಡ್ಗೆ 50 ಅಪ್ಲೈ ಆಗ್ತದೆ. ಸೊ ನಿಮ್ಗೆ ಏನು ಅರ್ಥ ಆಯ್ತು ಅಂತ ಅಂದ್ರೆ ವೆರಿ ಸಿಂಪಲ್. ನಾವು ಒಂದು ಎಲಿಮೆಂಟ್ಗೆ, ಒಂದು HTML ಎಲಿಮೆಂಟ್ಗೆ ಅದ್ರ ಸುತ್ತ ಅಂದ್ರೆ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ ಇದಕ್ಕೆ ಸ್ಪೇಸಿಂಗ್ ನ ಹೇಗೆ ಕೊಡೋದು ಅಂತ, ಅದಕ್ಕಂತಾನೆ CSS ಅಲ್ಲಿ ಮಾರ್ಜಿನ್ ಪ್ರಾಪರ್ಟೀಸ್ ಇದೆ. ಆ 4 ಮಾರ್ಜಿನ್ ಪ್ರಾಪರ್ಟೀಸ್ ನಾವು ಯೂಸ್ ಮಾಡಿದ್ರೆ ಯಾವುದೇ HTML ಎಲಿಮೆಂಟ್ಗೆ ನಾವು ಸ್ಪೇಸಿಂಗ್ ನ ತುಂಬಾ ಈಸಿಯಾಗಿ ಅಪ್ಲೈ ಮಾಡಬಹುದು. ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಂತೀನಿ ಮಾರ್ಜಿನ್ಸ್ ನ ಹೇಗೆ ಅಪ್ಲೈ ಮಾಡೋದು ಅಂತ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡಿ ಆನ್ಸರ್ ಮಾಡ್ತೀನಿ. ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಮತ್ತೆ ವಾಪಸ್ ನಾನೇನ್ ಮಾಡ್ತೀನಿ, ನನ್ನ ಸ್ಲೈಡ್ಸ್ಗೆ ಹೋಗ್ತೀನಿ, ಮಿಕ್ಕಿರೋ ಕಾನ್ಸೆಪ್ಟ್ಸ್ನ ಮಾರ್ಜಿನ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಮಾರ್ಜಿನ್ ನಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಂತ ಹೋಗೋಣ. ಯಾವ್ದಪ್ಪ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಅಂದ್ರೆ ಮಾರ್ಜಿನ್ ಶಾರ್ಟ್ ಎಂಡ್. ಏನಿದು ಮಾರ್ಜಿನ್ ಶಾರ್ಟ್ ಎಂಡ್ ಇವಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡಿ. ನಮ್ಗೆ ಆಲ್ರೆಡಿ ಗೊತ್ತು ಒಂದು ಪ್ಯಾರಾಗ್ರಾಫ್ಗೆ ಮಾರ್ಜಿನ್ಸ್ ನ ಹೇಗೆ ಅಪ್ಲೈ ಮಾಡೋದು ಅಂತ. ಅದಕ್ಕಂತ ನಾವು 4 ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಯಾವ್ದಪ್ಪ ಅಂತಂದ್ರೆ ಮಾರ್ಜಿನ್ ಟಾಪ್, ಮಾರ್ಜಿನ್ ರೈಟ್, ಮಾರ್ಜಿನ್ ಬಾಟಮ್ ಅಂಡ್ ಮಾರ್ಜಿನ್ ಲೆಫ್ಟ್. ಸೊ ಈ ಪ್ರಾಪರ್ಟೀಸ್ ನ ಯೂಸ್ ಮಾಡಿದ್ರೆ ನಾವು ಯಾವುದೇ ಒಂದು HTML ಎಲಿಮೆಂಟ್ಗೆ ಮಾರ್ಜಿನ್ಸ್ ನ ಈಸಿಯಾಗಿ ಅಪ್ಲೈ ಮಾಡಬಹುದು. ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಈ ಮಾರ್ಜಿನ್ ಅನ್ನೋ ವರ್ಡ್ ನ ನಾವು 4 ಸರಿ ರಿಪೀಟ್ ಮಾಡ್ತಾ ಇದೀವಿ ಅಲ್ವಾ. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ರೆ ನಾವೇನ್ ಮಾಡಬಹುದು, ಮಾರ್ಜಿನ್ ಶಾರ್ಟ್ ಅಂಡ್ ಪ್ರಾಪರ್ಟಿನ ಯೂಸ್ ಮಾಡಬಹುದು, ಅಂದ್ರೆ ಕಾನ್ಸೆಪ್ಟ್ ನ ಯೂಸ್ ಮಾಡಬಹುದು. ಅದು ಹೇಗೆ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ. ನೋಡಿ ಇಲ್ಲಿ ನಾವು ಇದನ್ನ ಈ ರೀತಿ ಏನ್ ಬರೀತೀವಿ, ಮಾರ್ಜಿನ್ ಟಾಪ್, ಮಾರ್ಜಿನ್ ರೈಟ್, ಮಾರ್ಜಿನ್ ಬಾಟಮ್ ಅಂಡ್ ಮಾರ್ಜಿನ್ ಲೆಫ್ಟ್, ಅದನ್ನ ಈ ರೀತಿ ಕೂಡ ಬರೀಬಹುದು. ಈ ಬರೆಯೋದ್ರಿಂದ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ರೆ ನಾವು ಕೋಡ್ ಬರೆಯೋ ಟೈಮ್ ನ ಸೇವ್ ಮಾಡ್ತೀವಿ. ಜಸ್ಟ್ ಒಂದ್ ಲೈನ್ ಅಲ್ಲೇ ಎಲ್ಲ ಡಿಫೈನ್ ಮಾಡ್ತೀವಿ. ನೀವು ಅಬ್ಸರ್ವ್ ಮಾಡಬಹುದು, ನಾನು 20 ಪಿಕ್ಸೆಲ್ ನ ಫಸ್ಟ್ ಕೊಟ್ಟಿದ್ದೀನಿ, ಆಮೇಲೆ 30 ಪಿಕ್ಸೆಲ್ ನ ಸೆಕೆಂಡ್ ಕೊಟ್ಟಿದ್ದೀನಿ, 40 ಪಿಕ್ಸೆಲ್ ನ ಥರ್ಡ್ ಕೊಟ್ಟಿದ್ದೀನಿ, 20 ಪಿಕ್ಸೆಲ್ ನ ಲಾಸ್ಟ್ ಕೊಟ್ಟಿದ್ದೀನಿ. ಸೊ ನಾವಿಲ್ಲಿ ಏನ್ ಈ ರೀತಿ ಈ ಆರ್ಡರ್ ಕೊಟ್ಟಿದೀವಿ ಅಲ್ವಾ, ಇದೇ ರೀತಿ ಅಪ್ಲೈ ಆಗುತ್ತೆ. ಅಂದ್ರೆ ಫಸ್ಟ್ ವ್ಯಾಲ್ಯೂ ಏನ್ ಕೊಡ್ತೀವಿ, ಓಕೆ, ಅದು ಮಾರ್ಜಿನ್ ಟಾಪ್ ಆಗಿ ಅಪ್ಲೈ ಆಗುತ್ತೆ. ಸೆಕೆಂಡ್ ವ್ಯಾಲ್ಯೂ ಏನ್ ಕೊಡ್ತೀವಿ ಅದು ಮಾರ್ಜಿನ್ ರೈಟ್ ಆಗಿ ಅಪ್ಲೈ ಆಗುತ್ತೆ. ಅದೇ ರೀತಿ ಮಾರ್ಜಿನ್ ಬಾಟಮ್ ನಾವೇನ್ ಕೊಡ್ತಾ ಇದೀವಿ ಅದು ಥರ್ಡ್ ವ್ಯಾಲ್ಯೂ ಆಗಿ ಅಪ್ಲೈ ಆಗುತ್ತೆ. ಫೋರ್ತ್ ವ್ಯಾಲ್ಯೂ ಕೊಟ್ರೆ ಅದು ಮಾರ್ಜಿನ್ ಲೆಫ್ಟ್ ಆಗಿ ಅಪ್ಲೈ ಆಗುತ್ತೆ. ಸೊ ನೀವು ಈ ರೀತಿ ಮಾರ್ಜಿನ್ಸ್ ನ ತುಂಬಾ ಈಸಿಯಾಗಿ ಡಿಫೈನ್ ಮಾಡಬಹುದು. ಇನ್ಸ್ಟೆಡ್ ಆಫ್ ಈ ತರ ಡಿಫೈನ್ ಮಾಡೋ ಬದಲು ಸ್ಪೆಸಿಫಿಕ್ ಆಗಿ ನೀವು ಹೇಳ್ತಾ ಇದ್ದೀರಾ ಮಾರ್ಜಿನ್ ಟಾಪ್, ಮಾರ್ಜಿನ್ ರೈಟ್, ಮಾರ್ಜಿನ್ ಬಾಟಮ್ ಅಂಡ್ ಮಾರ್ಜಿನ್ ಲೆಫ್ಟ್ ಅಂತ. ಬಟ್ ಇಲ್ಲಿ ನೋಡಿ
ಏನು ನೀವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ, ಅದಕ್ಕಂತಾನೆ ಒಂದು ಪ್ರಾಪರ್ಟಿ ಇದೆ, ಏನಪ್ಪಾ ಅದು ಶಾರ್ಟ್ ಅಂಡ್ ಪ್ರಾಪರ್ಟಿ ಅಂತ. ಜಸ್ಟ್ ಮಾರ್ಜಿನ್ ಅಂತ ಡಿಫೈನ್ ಮಾಡಿ, ಓಕೆನಾ. ನೀವೇನ್ ವ್ಯಾಲ್ಯೂಸ್ ಡಿಫೈನ್ ಮಾಡ್ತಾ ಹೋಗ್ತೀರಾ, 4 ವ್ಯಾಲ್ಯೂ ಡಿಫೈನ್ ಮಾಡ್ತೀರಲ್ಲ, ಅದು ರೆಸ್ಪೆಕ್ಟಿವ್ ಆಗಿ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ ಈ ಆರ್ಡರ್ ಅಲ್ಲಿ ಅಪ್ಲೈ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ. ಇವಾಗ ಏನ್ ಮಾಡೋಣ, ಇದನ್ನ ಡೆಮೋ ನೋಡೋಣ. ಡೆಮೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ಶಾರ್ಟ್ ಅಂಡ್ ಪ್ರಾಪರ್ಟಿನ ಹೇಗೆ ಯೂಸ್ ಮಾಡೋದು ಅಂತ. ಸೊ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ, ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಗೆ ಆಲ್ರೆಡಿ ಗೊತ್ತು ಒಂದು ಎಲಿಮೆಂಟ್ಗೆ ಮಾರ್ಜಿನ್ಸ್ ನ ಹೇಗೆ ಅಪ್ಲೈ ಮಾಡೋದು ಅಂತ. ಅದಕ್ಕಂತಾನೆ 4 ಪ್ರಾಪರ್ಟೀಸ್ ಇದೆ. ಯಾವ್ದಪ್ಪ 4 ಪ್ರಾಪರ್ಟಿ ಅಂತ ಅಂದ್ರೆ ಮಾರ್ಜಿನ್ ಟಾಪ್, ಮಾರ್ಜಿನ್ ರೈಟ್, ಮಾರ್ಜಿನ್ ಬಾಟಮ್ ಮತ್ತು ಮಾರ್ಜಿನ್ ಲೆಫ್ಟ್. ಸೊ ಈ 4 ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ನಾವು ಯಾವುದೇ ಒಂದು ಎಲಿಮೆಂಟ್ಗೆ ಮಾರ್ಜಿನ್ಸ್ ನ ತುಂಬಾ ಈಸಿಯಾಗಿ ಅಪ್ಲೈ ಮಾಡಬಹುದು. ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಎವ್ರಿ ಟೈಮ್ ಈ ಮಾರ್ಜಿನ್ ಅನ್ನೋ ವರ್ಡ್ ನ ಡಿಫೈನ್ ಮಾಡ್ತಾ ಇದೀವಿ, ಓಕೆ, ರಿಪೀಟ್ ಮಾಡ್ತಾ ಇದೀವಿ. ಸೊ ನಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತಾ ಇದೆ. ಸೊ ಇದನ್ನ ಸೇವ್ ಮಾಡಬೇಕು ಅಂತ ಅಂದ್ರೆ ನಾವು ಈ ಎಲ್ಲಾ ಪ್ರಾಪರ್ಟೀಸ್ ನ ಅಂದ್ರೆ ಮಾರ್ಜಿನ್ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್, ಓಕೆನಾ, ಎಲ್ಲಾ ಪ್ರಾಪರ್ಟಿ ವ್ಯಾಲ್ಯೂಸ್ ನ ಒಂದೇ ಲೈನ್ ಅಲ್ಲಿ ಡಿಫೈನ್ ಮಾಡಬಹುದು. ಅದು ಹೇಗೆ ಇವಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡಿ. ಸೊ ಇದನ್ನ ಕಮೆಂಟ್ ಮಾಡೋಣ. ಓಕೆ, ಕಮೆಂಟ್ ಮಾಡ್ಬಿಟ್ಟು ಒಂದು ಪ್ರಾಪರ್ಟಿ ತಗೊಳ್ಳೋಣ. ಏನಪ್ಪ ಪ್ರಾಪರ್ಟಿ ಅಂತ ಅಂದ್ರೆ ಮಾರ್ಜಿನ್ ಪ್ರಾಪರ್ಟಿ. ಸೊ ಇದು 4 ವ್ಯಾಲ್ಯೂಸ್ ತಗೊಳುತ್ತೆ. ಸೊ 4 ವ್ಯಾಲ್ಯೂಸ್ ಏನ್ ಕೊಡೋಣ ಅಂತ ಅಂದ್ರೆ ಫಸ್ಟ್ 20 ಪಿಕ್ಸೆಲ್ ಕೊಡೋಣ, ಓಕೆ, ಮತ್ತು 30 ಪಿಕ್ಸೆಲ್ ಕೊಡೋಣ, ಮತ್ತೆ 40 ಪಿಕ್ಸೆಲ್ ಮತ್ತೆ 20 ಪಿಕ್ಸೆಲ್. ಸೊ ನಾವು ಏನ್ 4 ವ್ಯಾಲ್ಯೂಸ್ ಕೊಟ್ಟಿದೀವಿ ಅಲ್ವಾ, ಅದು 4 ಸೈಡ್ಗೆ ಅಪ್ಲೈ ಆಗುತ್ತೆ ರೆಸ್ಪೆಕ್ಟಿವ್ಲಿ. ಸೊ ಫಸ್ಟ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ಟಾಪ್ಗೆ ಅಪ್ಲೈ ಆಗುತ್ತೆ, ಸೆಕೆಂಡ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ರೈಟ್ ಸೈಡ್ಗೆ ಅಪ್ಲೈ ಆಗುತ್ತೆ, ಥರ್ಡ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ಬಾಟಮ್ಗೆ ಅಪ್ಲೈ ಆಗುತ್ತೆ, 20 ಪಿಕ್ಸೆಲ್ ಲಾಸ್ಟ್ ವ್ಯಾಲ್ಯೂ ಏನ್ ಕೊಟ್ಟಿದ್ದೀರಾ ಅದು ಲೆಫ್ಟ್ ಸೈಡ್ಗೆ ಅಪ್ಲೈ ಆಗುತ್ತೆ. ಸೊ ಮಾರ್ಜಿನ್ಸ್ ಯಾವಾಗಲೂ ಕ್ಲಾಕ್ ವೈಸ್ ಅಪ್ಲೈ ಆಗುತ್ತೆ, ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್. ಸೊ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಇವಾಗ ನಾವೇನ್ ಮಾಡಿದೀವಿ, ಈ ಪೇಜ್ ನ ಸೇವ್ ಮಾಡಿದೀವಿ. ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ಓಕೆ, ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಮಾರ್ಜಿನ್ಸ್ ಅಪ್ಲೈ ಆಗಿದೆ. ಇದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ. ಇನ್ಸ್ಪೆಕ್ಟ್ ಮಾಡಿದಾಗ ನಿಮಗೆ ಡೆವಲಪ್ಮೆಂಟ್ ವಿಂಡೋ ಬರುತ್ತೆ. ಈ ಬಾಡಿನ ಎಕ್ಸ್ಪ್ಯಾಂಡ್ ಮಾಡಿ, ನೋಡಿ ಇಲ್ಲಿ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಪ್ಯಾರಾಗ್ರಾಫ್ ಇದೆ, ಬಾರ್ಡರ್ ಇದೆ, ಆಮೇಲೆ ಮಾರ್ಜಿನ್ಸ್ ಕೂಡ ತಗೊಂಡಿದೆ. ಮಾರ್ಜಿನ್ಸ್ ನೋಡಿ ಏನ್ ವ್ಯಾಲ್ಯೂಸ್ ಕೊಟ್ಟಿದೀವಿ, ಒಂದೇ ಲೈನ್ ಅಲ್ಲಿ 4 ಸೈಡ್ಗೂ ಕೂಡ ಡಿಫೈನ್ ಮಾಡಿದೀವಿ. 20 ಪಿಕ್ಸೆಲ್, 30 ಪಿಕ್ಸೆಲ್, 40 ಪಿಕ್ಸೆಲ್ ಮತ್ತೆ 20 ಪಿಕ್ಸೆಲ್ ಡಿಫೈನ್ ಮಾಡಿದೀವಿ. ಇವಾಗ ನೀವು ಕನ್ಫರ್ಮ್ ಮಾಡ್ಕೋಬೇಕು 20 ಪಿಕ್ಸೆಲ್ ಟಾಪ್ಗೆ ಅಪ್ಲೈ ಆಗಿದೆ, 30 ಪಿಕ್ಸೆಲ್ ರೈಟ್ ಸೈಡ್ಗೆ ಅಪ್ಲೈ ಆಗಿದೆ, 40 ಪಿಕ್ಸೆಲ್ ಬಾಟಮ್ಗೆ ಅಪ್ಲೈ ಆಗಿದೆ, ಮತ್ತು ಲಾಸ್ಟ್ ವ್ಯಾಲ್ಯೂ ಏನ್ ಕೊಡಿ 20 ಪಿಕ್ಸೆಲ್ ಅದು ಲೆಫ್ಟ್ ಸೈಡ್ಗೆ ಅಪ್ಲೈ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ನೀವು ಹಿಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ನಿಮ್ಗೆ ಒಂದು ಬಾಕ್ಸ್ ಕಾಣುತ್ತೆ ನೋಡಿ. ಇಲ್ಲಿ ಲಾಸ್ಟ್ ವ್ಯಾಲ್ಯೂ ಏನಿದೆ ಅಲ್ವಾ, ಇದು ಮಾರ್ಜಿನ್, ಇದು ನಿಮ್ಗೆ ತೋರಿಸುತ್ತೆ ಏನ್ ವ್ಯಾಲ್ಯೂಸ್ ಅಪ್ಲೈ ಆಗಿದೆ ಅಂತ. ನೋಡಿ ಇಲ್ಲಿ ಟಾಪ್ಗೆ 20 ಪಿಕ್ಸೆಲ್, ಅದೇ ರೀತಿ ರೈಟ್ ಸೈಡ್ಗೆ 30 ಪಿಕ್ಸೆಲ್, ಬಾಟಮ್ಗೆ 40 ಪಿಕ್ಸೆಲ್, ಲೆಫ್ಟ್ಗೆ 20 ಪಿಕ್ಸೆಲ್. ಸೊ ನಮ್ಗೆ ಇದರಿಂದ ಕನ್ಫರ್ಮ್ ಆಯ್ತು ನಾವು ಕೊಟ್ಟಿರೋ ಮಾರ್ಜಿನ್ಸ್ ರೆಸ್ಪೆಕ್ಟಿವ್ಲಿ ಕ್ಲಾಕ್ ವೈಸ್ ಅಪ್ಲೈ ಆಗ್ತಿದೆ, ಅಂದ್ರೆ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ ಸೈಡ್ಗೆ ಅಪ್ಲೈ ಆಗ್ತಿದೆ ಅಂತ. ಸೊ ಅರ್ಥ ಆಯ್ತಲ್ಲ ಮಾರ್ಜಿನ್ ಶಾರ್ಟ್ ಅಂಡ್ ಪ್ರಾಪರ್ಟಿನ ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ಇಷ್ಟೇ, ಇನ್ಸ್ಟೆಡ್ ಆಫ್ ನಾವು ಈ ರೀತಿ 4 ಸರಿ ಡಿಫೈನ್ ಮಾಡೋ ಬದಲು ಸ್ಪೆಸಿಫಿಕ್ ಒಂದೇ ಲೈನ್ ಅಲ್ಲಿ ಎಲ್ಲಾ ಕಡೆಗೂ ಮಾರ್ಜಿನ್ಸ್ ಡಿಫೈನ್ ಮಾಡಬಹುದು. ಸೊ ಇದು ಮಾರ್ಜಿನ್ ಶಾರ್ಟ್ ಅಂಡ್ ಪ್ರಾಪರ್ಟಿ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ, ಇಂಟರ್ವ್ಯೂಸ್ ಕೂಡ ತುಂಬಾ ಕೇಳ್ತಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮಾರ್ಜಿನ್ ಶಾರ್ಟ್ ಅಂಡ್ ಪ್ರಾಪರ್ಟಿ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಏನಪ್ಪ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಅಂದ್ರೆ ಮಾರ್ಜಿನ್ 3 ವ್ಯಾಲ್ಯೂಸ್. ಸೊ ಇವಾಗ ನೋಡಿ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಪ್ಯಾರಾಗ್ರಾಫ್ ತಗೊಂಡಿದ್ದೀನಿ, ಅದಕ್ಕೆ ಮಾರ್ಜಿನ್ಸ್ಗೆ 4 ವ್ಯಾಲ್ಯೂಸ್ ಕೊಟ್ಟಿಲ್ಲ, ಜಸ್ಟ್ 3 ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ನಾವು ಶಾರ್ಟ್ ಅಂಡ್ ಪ್ರಾಪರ್ಟಿ ಕಲಿಯುವಾಗ 4 ವ್ಯಾಲ್ಯೂ ಕೊಟ್ವಿ. ಏನಪ್ಪ 4 ವ್ಯಾಲ್ಯೂ ಅಂತಂದ್ರೆ 20, 30, 40 ಅಂಡ್ 20 ಪಿಕ್ಸೆಲ್. ಬಟ್ ಆಸ್ ಆಫ್ ನಾವು ಇಲ್ಲಿ 3 ವ್ಯಾಲ್ಯೂಸ್ ಮಾತ್ರ ನೀವು ನೋಡಬಹುದು. ಸೊ 3 ವ್ಯಾಲ್ಯೂಸ್ ಕೊಟ್ರೆ ಅದು ಯಾವೆಲ್ಲ ಸೈಡ್ಗೆ ಅಪ್ಲೈ ಆಗುತ್ತೆ, 4 ವ್ಯಾಲ್ಯೂ ಕೊಟ್ಟಾಗ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ಗೆ ಅಪ್ಲೈ ಆಯಿತು. ಬಟ್ 3 ವ್ಯಾಲ್ಯೂ ಕೊಟ್ರೆ ಅದು ಹೇಗೆ ಅಪ್ಲೈ ಆಗುತ್ತೆ 4 ಸೈಡ್ಗೂ ಅಂತ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಫಸ್ಟ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ಮಾರ್ಜಿನ್ ಟಾಪ್ಗೆ ಅಪ್ಲೈ ಆಗುತ್ತೆ. ಸೆಕೆಂಡ್ ವ್ಯಾಲ್ಯೂ ಏನ್ ಕೊಡ್ತೀರಾ 30 ಪಿಕ್ಸೆಲ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಹೇಗೆ ಅಪ್ಲೈ ಆಗುತ್ತೆ ನೋಡಿ, ಇಲ್ಲಿ ಮಾರ್ಜಿನ್ ಲೆಫ್ಟ್ ಮತ್ತೆ ರೈಟ್ಗೆ 30 ಪಿಕ್ಸೆಲ್ ಅಪ್ಲೈ ಆಗುತ್ತೆ. ಅದೇ ರೀತಿ ಲಾಸ್ಟ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ಮಾರ್ಜಿನ್ ಬಾಟಮ್ಗೆ ಅಪ್ಲೈ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ, ನೀವೇನಾದ್ರು 3 ವ್ಯಾಲ್ಯೂಸ್ ಕೊಟ್ರೆ ಫಸ್ಟ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ಮಾರ್ಜಿನ್ ಟಾಪ್ಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಸೆಕೆಂಡ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ಮಾರ್ಜಿನ್ ಲೆಫ್ಟ್ ಅಂಡ್ ರೈಟ್ಗೆ ಅಪ್ಲೈ ಆಗುತ್ತೆ. ಲಾಸ್ಟ್ ವ್ಯಾಲ್ಯೂ ಏನ್ ಕೊಡ್ತೀರಾ ಥರ್ಡ್ ವ್ಯಾಲ್ಯೂ ಅದು ಮಾರ್ಜಿನ್ ಬಾಟಮ್ಗೆ ಅಪ್ಲೈ ಆಗುತ್ತೆ. ಇವಾಗ ಏನ್ ಮಾಡ್ತೀನಿ, ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ಬಿಟ್ಟು ನಿಮಗೆ ಈ ಡೆಮೋ ತೋರಿಸ್ತೀನಿ. ಡೆಮೋದಲ್ಲಿ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಥಿಯರಿ ಅರ್ಥ ಆದ್ರೆ ನಿಮಗೆ ಕೋಡ್ ಅಲ್ಲಿ ಇನ್ನೂ ಪರ್ಫೆಕ್ಟ್ ಆಗಿ ಅರ್ಥ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಫಸ್ಟ್. ಸೊ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗೋಣ. ನಾವು ಅವಾಗಲೇ ಮಾರ್ಜಿನ್ಸ್ ನ ಈ ರೀತಿ ಕೊಟ್ವಿ ಅಲ್ವಾ, 4 ವ್ಯಾಲ್ಯೂಸ್ ಕೊಟ್ಟಿದ್ವಿ. 4 ವ್ಯಾಲ್ಯೂಸ್ ಕೊಟ್ಟಾಗ ಏನಾಯ್ತು, ರೆಸ್ಪೆಕ್ಟಿವ್ 4 ಸೈಡ್ಗೆ ಅಪ್ಲೈ ಆಯಿತು. ಫಸ್ಟ್ ವ್ಯಾಲ್ಯೂ ಟಾಪ್, ಸೆಕೆಂಡ್ ಒನ್ ರೈಟ್, ಫೋರ್ತ್ ಇಸ್ ಬಾಟಮ್, ಥರ್ಡ್ ಇಸ್ ಬಾಟಮ್ ಅಂಡ್ ಫೋರ್ತ್ ಇಸ್
ಟು ದ ಲೆಫ್ಟ್ ಸೈಡ್. ಇವಾಗ ನಾನೇನು ಮಾಡ್ತೀನಿ, ಒಂದು ವ್ಯಾಲ್ಯೂನ ರಿಮೂವ್ ಮಾಡ್ತೀನಿ, ಅಂದರೆ 40 ಪಿಕ್ಸೆಲ್ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮಾರ್ಜಿನ್ಸ್ಗೆ ಜಸ್ಟ್ 3 ವ್ಯಾಲ್ಯೂಸ್ ಇದೆ. ಸೊ 3 ವ್ಯಾಲ್ಯೂಸ್ ಕೊಟ್ಟಾಗ ಯಾವ ರೀತಿ ಅಪ್ಲೈ ಆಗುತ್ತೆ, ಆಲ್ರೆಡಿ ನಾವು ಸ್ಲೈಡಲ್ಲಿ ನೋಡಿದ್ವಿ. ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಟಾಪ್ಗೆ ಅಪ್ಲೈ ಆಗುತ್ತೆ 30 ಪಿಕ್ಸೆಲ್, ಸೆಕೆಂಡ್ ವ್ಯಾಲ್ಯೂ ಬಂದ್ಬಿಟ್ಟು ಲೆಫ್ಟ್ ಅಂಡ್ ರೈಟ್ಗೆ ಅಪ್ಲೈ ಆಗುತ್ತೆ, ಲಾಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಬಾಟಮ್ಗೆ ಅಪ್ಲೈ ಆಗುತ್ತೆ. ಸೊ ಇದನ್ನ ಡೆಮೋದಲ್ಲಿ ನೋಡೋಣ. ಇವಾಗ ವಾಪಸ್ ಏನು ಮಾಡ್ತೀನಿ, ಬ್ರೌಸರ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡ್ತೀನಿ. ನೋಡಿ, ರಿಫ್ರೆಶ್ ಮಾಡಿದಾಗ ಔಟ್ಪುಟ್ ಚೇಂಜ್ ಆಯ್ತಲ್ವಾ, ಸೊ ಮಾರ್ಜಿನ್ಸ್ ಕಡಿಮೆ ಆಯಿತು. ಸೊ ಇವಾಗ ನಾವು ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋಣ ಮಾರ್ಜಿನ್ಸ್ ಯಾವ ರೀತಿ ಅಪ್ಲೈ ಆಗಿದೆ ಅಂತ. ಸೊ ಇನ್ಸ್ಪೆಕ್ಟ್ ಮಾಡಿದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಪ್ಯಾರಾಗ್ರಾಫ್ ಸ್ಟೈಲ್ಸ್ ಕೂಡ ಇಲ್ಲಿ ಬರ್ತಾ ಇದೆ. ನೋಡಿ, ಇಲ್ಲಿ ಮಾರ್ಜಿನ್ 3 ವ್ಯಾಲ್ಯೂ ಕೊಟ್ಟಿದ್ದೀವಿ, 20, 30 ಆ್ಯಂಡ್ 20. ಇವಾಗ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ 20 ಪಿಕ್ಸೆಲ್ ಟಾಪ್ ಅಪ್ಲೈ ಆಗಿದೆ, 30 ಪಿಕ್ಸೆಲ್ ಲೆಫ್ಟ್ ಅಂಡ್ ರೈಟ್, 20 ಪಿಕ್ಸೆಲ್ ಬಾಟಮ್. ಸೊ ಕೆಳಗಡೆ ಸ್ಕ್ರಾಲ್ ಮಾಡೋಣ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಮಾರ್ಜಿನ್, ಓಕೆ, ಟಾಪ್ 20 ಪಿಕ್ಸೆಲ್, ಲೆಫ್ಟ್ ಅಂಡ್ ರೈಟ್ 30 ಪಿಕ್ಸೆಲ್, ಬಾಟಮ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ 20 ಪಿಕ್ಸೆಲ್. ಸೊ ಅರ್ಥ ಆಯ್ತಲ್ಲ, 3 ವ್ಯಾಲ್ಯೂಸ್ ಕೊಟ್ರೆ ಏನಾಗುತ್ತೆ, ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು, ಓಕೆನಾ, ಫಸ್ಟ್ ವ್ಯಾಲ್ಯೂ ಏನು ಕೊಡ್ತಿದ್ದೀರಾ 20 ಪಿಕ್ಸೆಲ್, ಅದು ಟಾಪ್ಗೆ ಅಪ್ಲೈ ಆಗುತ್ತೆ, 30 ಪಿಕ್ಸೆಲ್ ಲೆಫ್ಟ್ ಅಂಡ್ ರೈಟ್ಗೆ, ಮತ್ತೆ 20 ಪಿಕ್ಸೆಲ್ ಲಾಸ್ಟ್ ವ್ಯಾಲ್ಯೂ ಏನು ಕೊಡ್ತೀರಾ ಅದು ಮಾರ್ಜಿನ್ ಬಾಟಮ್ಗೆ ಅಪ್ಲೈ ಆಗುತ್ತೆ. ಸೊ ಅರ್ಥ ಆಯ್ತು ಅಂದ್ಕೊಂತೀನಿ, ಮಾರ್ಜಿನಲ್ಗೆ ನಾವು 3 ವ್ಯಾಲ್ಯೂಸ್ ಕೊಟ್ಟಾಗ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ, ಅಲ್ಲಿ ಇನ್ನು ಕಾನ್ಸೆಪ್ಟ್ಸ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮಾರ್ಜಿನ್ಗೆ 3 ವ್ಯಾಲ್ಯೂಸ್ ಕೊಟ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ಇವಾಗ ನಾವು ಕಲ್ತ್ಕೊಂಡ್ವಿ. ಇವಾಗ ಅದೇ ರೀತಿ ಮಾರ್ಜಿನ್ಸ್ಗೆ ಜಸ್ಟ್ 2 ವ್ಯಾಲ್ಯೂಸ್ ಕೊಟ್ರೆ ಹೇಗೆ ವರ್ಕ್ ಆಗುತ್ತೆ ಅದನ್ನ ನಿಮಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ, ಇಲ್ಲಿ ಪ್ಯಾರಾಗ್ರಾಫ್ಗೆ ಮಾರ್ಜಿನ್ ಅಪ್ಲೈ ಮಾಡಿದ್ದೀನಿ, ಜಸ್ಟ್ 2 ವ್ಯಾಲ್ಯೂ ಕೊಟ್ಟಿದ್ದೀನಿ, 20 ಪಿಕ್ಸೆಲ್ ಅಂಡ್ 30 ಪಿಕ್ಸೆಲ್. ಸೊ ಈ ರೀತಿ 2 ವ್ಯಾಲ್ಯೂಸ್ ಕೊಟ್ಟಾಗ ಅದು 4 ಸೈಡ್ಗೆ, ಅಂದರೆ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ಗೆ ಹೇಗೆ ಅಪ್ಲೈ ಆಗುತ್ತೆ ಅದನ್ನ ಇವಾಗ ಕಲ್ತ್ಕೊಳ್ಳೋಣ. ನೋಡಿ, ಇಲ್ಲಿ ಫಸ್ಟ್ ವ್ಯಾಲ್ಯೂ ಏನು ಕೊಡ್ತೀವಿ ಅದು ಮಾರ್ಜಿನ್ ಟಾಪ್ ಮತ್ತೆ ಬಾಟಮ್ಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಸೆಕೆಂಡ್ ವ್ಯಾಲ್ಯೂ ಏನು ಕೊಡ್ತೀವಿ ಅದು ಮಿಕ್ಕಿರೋ ಸೈಡ್ಗೆ, ಅಂದ್ರೆ ಮಾರ್ಜಿನ್ ರೈಟ್ ಮತ್ತೆ ಮಾರ್ಜಿನ್ ಲೆಫ್ಟ್ಗೆ ಅಪ್ಲೈ ಆಗುತ್ತೆ. ಓಕೆ, ಇದು ನಾವು ಮಾರ್ಜಿನ್ಗೆ 2 ವ್ಯಾಲ್ಯೂಸ್ ಕೊಟ್ಟಾಗ ಈ ರೀತಿ 4 ಸೈಡ್ಗೂ ಕೂಡ ಮಾರ್ಜಿನ್ಸ್ ನ ಅಪ್ಲೈ ಮಾಡುತ್ತೆ. ಓಕೆ, ಇವಾಗ ಏನ್ ಮಾಡೋಣ, ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ಬಿಟ್ಟು ಡೆಮೋ ನೋಡೋಣ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದನ್ನ ಕೂಡ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಮಾರ್ಜಿನ್ಗೆ 3 ವ್ಯಾಲ್ಯೂ ಕೊಟ್ಟಾಗ ಔಟ್ಪುಟ್ ಯಾವ ರೀತಿ ಬಂತು ಅಂತ ನೋಡಿದ್ವಿ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಅದೇ ರೀತಿ 3 ವ್ಯಾಲ್ಯೂ ಕೊಟ್ಟಿದ್ದೀವಿ. ಇವಾಗ ಜಸ್ಟ್ ಏನ್ ಮಾಡೋಣ, ಜಸ್ಟ್ 2 ವ್ಯಾಲ್ಯೂ ಕೊಡೋಣ. 2 ವ್ಯಾಲ್ಯೂ ಕೊಟ್ಟಾಗ ಏನಾಗುತ್ತೆ ಅದನ್ನ ನಾವು ಆಲ್ರೆಡಿ ಥಿಯರಿಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಇವಾಗ ಜಸ್ಟ್ ಡೆಮೋ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಸೇವ್ ಮಾಡಿದ್ದೀನಿ, ವಾಪಸ್ ಬ್ರೌಸರ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಮಾರ್ಜಿನ್ಸ್ ಚೇಂಜ್ ಆಗುತ್ತೆ. ನೋಡಿ, ರಿಫ್ರೆಶ್ ಮಾಡಿದಾಗ ಏನಾಯ್ತು ಅದನ್ನ ಇವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಏನಾಗಬೇಕು, ನಾವು 2 ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಫಸ್ಟ್ ವ್ಯಾಲ್ಯೂ ಏನು ಕೊಟ್ಟಿರ್ತೀವಿ ಅಲ್ವಾ, ಅದು ಮಾರ್ಜಿನ್ ಟಾಪ್ ಅಂಡ್ ಬಾಟಮ್ಗೆ ಅಪ್ಲೈ ಆಗಬೇಕು. ನೋಡಿ, ಇದು 20 ಪಿಕ್ಸೆಲ್ ಮಾರ್ಜಿನ್ ಟಾಪ್ ಮತ್ತೆ ಬಾಟಮ್ಗೆ ಅಪ್ಲೈ ಆಗಬೇಕು. ಅದೇ ರೀತಿ 30 ಪಿಕ್ಸೆಲ್ ಓಕೆ ಲೆಫ್ಟ್ ಅಂಡ್ ರೈಟ್ಗೆ ಅಪ್ಲೈ ಆಗಬೇಕು. ಅಪ್ಲೈ ಆಗ್ತಿದೆಯಾ, ಇವಾಗ ಕೆಳಗಡೆ ಸ್ಕ್ರಾಲ್ ಮಾಡ್ಬಿಟ್ಟು ನೋಡೋಣ. ನೋಡಿ, ಇಲ್ಲಿ ಟಾಪ್ಗೆ ಮತ್ತೆ ಬಾಟಮ್ಗೆ 20 ಪಿಕ್ಸೆಲ್ ಅಪ್ಲೈ ಆಗ್ತಿದೆ, ಅದೇ ರೀತಿ ಲೆಫ್ಟ್ ಅಂಡ್ ರೈಟ್ಗೆ 30 ಪಿಕ್ಸೆಲ್ ಅಪ್ಲೈ ಆಗ್ತಾ ಇದೆ. ಸೊ ಏನ್ ಮಾಡೋಣ, ವಾಪಸ್ ನಾವು ವಿಜುವಲ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡೋಣ. ಟಾಪ್ಗೆ 50 ಪಿಕ್ಸೆಲ್ ಕೊಡೋಣ. ಅದೇ ರೀತಿ ಅಂದ್ರೆ 50 ಪಿಕ್ಸೆಲ್ ಏನು ಕೊಡ್ತಾ ಇದೀವಿ ಅಲ್ವಾ, ಅದು ಟಾಪ್ ಅಂಡ್ ಬಾಟಮ್ಗೆ ಅಪ್ಲೈ ಆಗುತ್ತೆ. 30 ಪಿಕ್ಸೆಲ್ ಏನು ಕೊಡ್ತಾ ಇದೀವಿ ಅದು ಲೆಫ್ಟ್ ಅಂಡ್ ರೈಟ್ಗೆ ಅಪ್ಲೈ ಆಗುತ್ತೆ. ಸೊ ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ನೋಡಿ, ಕ್ಲೋಸ್ ಮಾಡ್ತೀನಿ, ರಿಫ್ರೆಶ್ ಮಾಡಿದಾಗ ನಿಮಗೆ ಚೇಂಜಸ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಟಾಪ್ ಅಂಡ್ ಬಾಟಮ್ಗೆ 50 ಪಿಕ್ಸೆಲ್ ಅಪ್ಲೈ ಆಯಿತು, ಲೆಫ್ಟ್ ಅಂಡ್ ರೈಟ್ಗೆ ಆಸ್ ಯೂಶುವಲ್ 30 ಪಿಕ್ಸೆಲ್ ಇದೆ. ಸೊ ಇನ್ಸ್ಪೆಕ್ಟ್ ಮಾಡಿ ಚೆಕ್ ಮಾಡೋಣ ವರ್ಕ್ ಆಗ್ತಿದೆ, ನಾವೇನು ಕೊಟ್ಟಿದ್ದೀವಿ ಅದು ಅಂತ. ಅದೇನು ಮಾಡಬೇಕು, ನಾವು ಇದನ್ನ ಇಲ್ಲಿ ಕೆಳಗಡೆ ಪ್ಯಾರಾಗ್ರಾಫ್ ಕ್ಲಿಕ್ ಮಾಡಬೇಕು, ಕೆಳಗಡೆ ಸ್ಕ್ರಾಲ್ ಮಾಡೋಣ. ನೋಡಿ, ಇಲ್ಲಿ ಟಾಪ್ ಮತ್ತೆ ಬಾಟಮ್ಗೆ 50 ಪಿಕ್ಸೆಲ್, ಲೆಫ್ಟ್ ಅಂಡ್ ರೈಟ್ಗೆ 30 ಪಿಕ್ಸೆಲ್ ಇದೆ. ಸೊ ಅರ್ಥ ಆಯ್ತಲ್ಲ, ನಾವು 2 ವ್ಯಾಲ್ಯೂ ಕೊಟ್ರೆ ಯಾವ ರೀತಿ ಮಾರ್ಜಿನ್ಸ್ ಅಪ್ಲೈ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ಅದರಲ್ಲಿ ಏನು ಹೇಳ್ಕೊಡ್ತೀನಿ ಅಂತ ಅಂದ್ರೆ, ನಮ್ಮ ಮಾರ್ಜಿನ್ಗೆ ಜಸ್ಟ್ 1 ವ್ಯಾಲ್ಯೂ ಕೊಟ್ರೆ ಯಾವ ರೀತಿ ಅಪ್ಲೈ ಆಗುತ್ತೆ ಅದನ್ನ ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತೀನಿ. ನೋಡಿ, ನಾವೇನ್ ಮಾಡಿದ್ವಿ, ಮಾರ್ಜಿನ್ಸ್ಗೆ 4 ವ್ಯಾಲ್ಯೂಸ್ ಕೊಟ್ವಿ, 3 ವ್ಯಾಲ್ಯೂಸ್ ಕೊಟ್ವಿ ಮತ್ತೆ 2 ವ್ಯಾಲ್ಯೂಸ್ ಕೊಟ್ವಿ. ಸೊ ಈಚ್ ಟೈಪ್ ಆಫ್ ವ್ಯಾಲ್ಯೂಸ್ ಕೊಟ್ಟಾಗ ಯಾವ ರೀತಿ ವರ್ಕ್ ಆಯ್ತು ಅಂತ ನಾವು ಡೆಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಏನ್ ಮಾಡಕ್ ಕೊಟ್ಟಿದೀವಿ ಅಂತಂದ್ರೆ, ಮಾರ್ಜಿನ್ಗೆ ಜಸ್ಟ್ 1 ವ್ಯಾಲ್ಯೂ ಕೊಡ್ತೀವಿ. ಸೊ 1 ವ್ಯಾಲ್ಯೂ ಕೊಟ್ಟಾಗ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ಇವಾಗ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ, ಮಾರ್ಜಿನ್ ಪ್ಯಾರಾಗ್ರಾಫ್ಗೆ ಮಾರ್ಜಿನ್ ಕೊಡ್ತಾ ಇದೀನಿ, ಜಸ್ಟ್ 1 ವ್ಯಾಲ್ಯೂ 30 ಪಿಕ್ಸೆಲ್. ಸೊ ನಾವು 1 ವ್ಯಾಲ್ಯೂ ಕೊಟ್ಟಾಗ ಮಾರ್ಜಿನ್ ಯಾವ ರೀತಿ ಅಪ್ಲೈ ಆಗುತ್ತೆ, ಯಾವೆಲ್ಲ ಸೈಡ್ಸ್ಗೆ ಅಪ್ಲೈ ಆಗುತ್ತೆ ಅಂತ ಅಂದ್ರೆ ನೋಡಿ ಈ ರೀತಿ ಅಪ್ಲೈ ಆಗುತ್ತೆ. ಸೊ 1 ವ್ಯಾಲ್ಯೂ ಕೊಟ್ಟಾಗ ಎಲ್ಲಾ ಸೈಡ್ಗೂ ಅಂದ್ರೆ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ಗೆ 30 ಪಿಕ್ಸೆಲ್ ಅಪ್ಲೈ ಆಗುತ್ತೆ. ಸೊ ಇದು 1 ವ್ಯಾಲ್ಯೂ ಸ್ಪೆಷಾಲಿಟಿ ಆಗುತ್ತೆ. ನಿಮ್ಗೆ ಈ ತರ ರಿಕ್ವೈರ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪ್ಯಾರಾಗ್ರಾಫ್ಗೆ ಓಕೆನಾ 4 ಸೈಡು ಮಾರ್ಜಿನ್ ಒಂದೇ ಇರಬೇಕು, ಅಂದ್ರೆ 30 ಪಿಕ್ಸೆಲ್ ಇರಬೇಕು ಅಥವಾ 40 ಪಿಕ್ಸೆಲ್ ಇರಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, ಜಸ್ಟ್ ಮಾರ್ಜಿನ್ ಅಂತ ಪ್ರಾಪರ್ಟಿ ಡಿಫೈನ್ ಮಾಡಿ ಅದಕ್ಕೆ ಜಸ್ಟ್ 1 ವ್ಯಾಲ್ಯೂ ಕೊಟ್ರೆ ಸಾಕು, ಅದು 4 ಸೈಡ್ ಅಲ್ಲಿ ಅಪ್ಲೈ ಆಗುತ್ತೆ. ಸೊ ಇದು ಮಾರ್ಜಿನ್ 1 ವ್ಯಾಲ್ಯೂ ಕಾನ್ಸೆಪ್ಟ್ ಆಗುತ್ತೆ. ಸೊ ಇದನ್ನ ಡೆಮೋದಲ್ಲಿ ನಿಮಗೆ ಇನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗೋಣ, ಅಲ್ಲಿ ಇನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ.
ಥಿಯರಿಲಿ ನಾವು ಕ್ಲಿಯರ್ ಅರ್ಥ ಮಾಡ್ಕೊಂಡ್ವಿ ಮಾರ್ಜಿನ್ಗೆ ನಾವು ಒಂದು ವ್ಯಾಲ್ಯೂ ಕೊಟ್ರೆ ಏನಾಗುತ್ತೆ ಅಂತ. ಸೊ ಜಸ್ಟ್ ಒಂದು ವ್ಯಾಲ್ಯೂ ಕೊಟ್ರೆ 4 ಸೈಡ್ ಕೂಡ ಆ ಒಂದೇ ವ್ಯಾಲ್ಯೂ ಅಪ್ಲೈ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 30 ಪಿಕ್ಸೆಲ್ ಇದೆ, ಅದನ್ನ ರಿಮೂವ್ ಮಾಡೋಣ. ಆಸ್ ಆಫ್ ನಾವು ಮಾರ್ಜಿನ್ಗೆ ನಾವು ಜಸ್ಟ್ ಒಂದು ವ್ಯಾಲ್ಯೂ ಕೊಡಿ 50 ಪಿಕ್ಸೆಲ್. ಸೊ ಈ 50 ಪಿಕ್ಸೆಲ್ 4 ಸೈಡು ಯಾವ್ದಪ್ಪ 4 ಸೈಡ್ ಅಂದ್ರೆ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ ಎಲ್ಲಾ ಕಡೆನೂ 50 ಪಿಕ್ಸೆಲ್ ಅಪ್ಲೈ ಆಗುತ್ತೆ. ಸೊ ಇದನ್ನ ಸೇವ್ ಮಾಡೋಣ, ವಾಪಸ್ ಬ್ರೌಸರ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡ್ತೀನಿ. ನೋಡಿ ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ವಲ್ಪ ಚೇಂಜಸ್ ಆಯ್ತು. ಇವಾಗ ನಾವು ಕನ್ಫರ್ಮ್ ಮಾಡ್ಕೋಬೇಕು, ಏನಪ್ಪ ಕನ್ಫರ್ಮೇಶನ್ ಅಂತ ಅಂದ್ರೆ 4 ಸೈಡ್ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ ಎಲ್ಲಾ ಕಡೆ 50 ಪಿಕ್ಸೆಲ್ ಅಪ್ಲೈ ಆಗ್ತಿದ್ಯಾ ಅಂತ. ಸೊ ಜಸ್ಟ್ ಇನ್ಸ್ಪೆಕ್ಟ್ ಮಾಡಿ. ಓಕೆ, ಇನ್ಸ್ಪೆಕ್ಟ್ ಮಾಡಿದಾಗ ನಿಮಗೆ ಡೆವಲಪರ್ ವಿಂಡೋ ಓಪನ್ ಆಗುತ್ತೆ. ಈ ಬಾಡಿನ ಎಕ್ಸ್ಪ್ಯಾಂಡ್ ಮಾಡಿ ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು ಮಾರ್ಜಿನ್ 50 ಪಿಕ್ಸೆಲ್ ತಗೊಂತಾ ಇದೆ. ಕನ್ಫರ್ಮ್ ಮಾಡ್ಕೊಳ್ಳೋಣ 50 ಪಿಕ್ಸೆಲ್ 4 ಸೈಡ್ ಅಪ್ಲೈ ಆಗ್ತಿದೆಯಾ ಅಂತ. ಜಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿ, ನೋಡಿ ಇಲ್ಲಿ ಒಂದು ಬಾಕ್ಸ್ ಬರುತ್ತೆ, ಔಟ್ ಸೈಡ್ ಇದೆಯಲ್ಲ ಮಾರ್ಜಿನ್, ಇದ್ರ ಮೇಲೆ ಮೌಸ್ ನ ಮೂವ್ ಮಾಡಿ. ಮೌಸ್ ಮೂವ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು 4 ಸೈಡ್ ಟಾಪ್, ರೈಟ್ ಅಂಡ್ ಬಾಟಮ್ ಅಂಡ್ ಲೆಫ್ಟ್ ಈ 4 ಸೈಡು ಕೂಡ ಓಕೆ ಮಾರ್ಜಿನ್ 50 ಪಿಕ್ಸೆಲ್ ಅಪ್ಲೈ ಆಗ್ತಾ ಇದೆ. ಸೊ ಇದರಿಂದ ನಮಗೆ ಕನ್ಫರ್ಮ್ ಆಯ್ತು ನಾವು ಒಂದು ವ್ಯಾಲ್ಯೂ ಮಾರ್ಜಿನ್ಗೆ ಕೊಟ್ರೆ ಅದು 4 ಸೈಡ್ಗೆ ಸೇಮ್ ಅಪ್ಲೈ ಮಾಡುತ್ತೆ ಅಂತ. ಸೊ ಅರ್ಥ ಆಯ್ತಲ್ಲ ಮಾರ್ಜಿನ್ಸ್ ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ. ನಾವು ಆಲ್ರೆಡಿ ಕಲ್ತ್ಕೊಂಡಿದೀವಿ ಮಾರ್ಜಿನ್ಸ್ಗೆ 4 ವ್ಯಾಲ್ಯೂಸ್ ಕೊಟ್ರೆ ಏನಾಗುತ್ತೆ, 3 ವ್ಯಾಲ್ಯೂಸ್ ಕೊಟ್ರೆ ಏನಾಗುತ್ತೆ, 2 ವ್ಯಾಲ್ಯೂಸ್ ಮತ್ತೆ 1 ವ್ಯಾಲ್ಯೂಸ್ ಕೊಟ್ರೆ ಹೇಗೆ ಅಪ್ಲೈ ಆಗುತ್ತೆ ಅಂತ. ಸೊ ಇದು ಮಾರ್ಜಿನ್ಸ್ ಕಾನ್ಸೆಪ್ಟ್ಸ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ, ಅವಾಗ ಮಾತ್ರ ನಿಮಗೆ ಮಾರ್ಜಿನ್ಸ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಮಾರ್ಜಿನ್ಸ್ ನ ನಾವು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡುವಾಗ ತುಂಬಾ ಯೂಸ್ ಮಾಡ್ತೀವಿ. ಸೊ ಮಾರ್ಜಿನ್ಸ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಏನ್ ಕಲಿತೀವಪ್ಪ ಅಂತಂದ್ರೆ CSS ಪ್ಯಾಡಿಂಗ್ ಬಗ್ಗೆ ಕಲಿತೀವಿ. ಸೊ ಪ್ಯಾಡಿಂಗ್ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ನಾವು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡುವಾಗ ಪ್ಯಾಡಿಂಗ್ಸ್ ನ ತುಂಬಾ ಯೂಸ್ ಮಾಡ್ತೀವಿ. ಮತ್ತು ನೀವು ವೆಬ್ ಡೆವಲಪರ್ ಆಗಿ ಇಂಟರ್ವ್ಯೂ ಕೊಡ್ತಾ ಇದ್ರೆ ಅಲ್ಲಿ ಕೂಡ ಪ್ಯಾಡಿಂಗ್ ಬಗ್ಗೆ ಕಾನ್ಸೆಪ್ಟ್ಸ್ ಬಗ್ಗೆ ತುಂಬಾ ಕೇಳ್ತಾರೆ ಕ್ವಶನ್ಸ್ ನ. ಸೊ ನೆಕ್ಸ್ಟ್ ವಿಡಿಯೋ ಕೂಡ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಅವಾಗ ಮಾತ್ರ ನಿಮಗೆ ಪ್ಯಾಡಿಂಗ್ ಕಾನ್ಸೆಪ್ಟ್ಸ್ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸಿದ್ರೆ kotucorner@gmail.com ನನಗೆ ಮೇಲ್ ಕಳಿಸಿ, ನಿಮ್ಮ ಎಲ್ಲ ಕ್ವೈರೀಸ್ನ ಆನ್ಸರ್ ಮಾಡ್ತೀನಿ. ಅದೇ ರೀತಿ ನನ್ನ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ನನ್ನ ಚಾನಲ್ಗೆ ಅಂದರೆ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.